ಇವತ್ತು ನಮ್ಮ ಭದ್ರಾವತಿ ಕ್ಷೇತ್ರದಲ್ಲಿ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಹಾಗೂ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಜಾತ್ಯತೀತ ಜನತಾದಳದ ಒಂದು ಸದಸ್ಯತ್ವದ ಅಭಿಯಾನದ ಚಾಲನೆಯನ್ನು ಕೊಟ್ಟಾಗಿದೆ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಚಾಲನೆ ಕೊಡೋ ಉದ್ದೇಶಕ್ಕಾಗಿ ನಮ್ಮ ಪಕ್ಷದ ಮುಖಂಡರು ಹಾಗೂ ಯುವಕರು ಎಲ್ಲರ ಆತ್ಮೀಯರು ಎಲ್ಲಿ ಹೋದಲ್ಲೂ ನಾವು ನೋಡ್ತಾ ಇದ್ದೀವಿ. ಅವರೆಲ್ಲಿ ಹೋಗ್ತಾರೋ ಎಲ್ಲ ಕಡೆಗೂ ಹುಡುಗರು ಬಹಳ ವಿಶೇಷವಾಗಿ ಯುವಕರು ಅವ್ರನ್ನ ಪ್ರೀತಿಪಟ್ಟು ಹತ್ತಿರದಿಂದ ಮಾತನಾಡ್ಸೋಕ್ಕೆ ಬಯಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದಂಥ ನಮ್ಮ ಆತ್ಮೀಯರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರೇ ಹಾಗೂ ಈ ಕ್ಷೇತ್ರದ ಮುಂದಿನ ಭವಿಷ್ಯದ ನಾಯಕರು, ಮುಂದಿನ ಶಾಸಕರು ಶ್ರೀಮತಿ ಶಾರದಾ ಅಪ್ಪಾಜಿಗೌಡ್ರೆ ಹಾಗೂ ಇದೀಗ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಿರ್ತಕ್ಕಂತಹ ಸುರೇಶ್ ಗೌಡ್ರು ಮತ್ತೋರ್ವರು ಸುಮಾರು ಒಂದು 8 ಜಿಲ್ಲೆ ಬರುತ್ತೆ ನಮಗೆ. ಭೋಜಗೌಡ್ರಿಗೆ 6 ಜಿಲ್ಲೆ ಬರುತ್ತೆ. 6 ಜಿಲ್ಲೆನೂ ಪ್ರತಿನಿಧಿಸ್ತಾ ಇದ್ದಾರೆ. ಅವರು ಸಹ MLCಗಳಾಗಿ ಬಹುಶಃ ನಾವು 2ನೇ ಬಾರಿ ಅವ್ರನ್ನ ಎಲ್ಲರೂ ಆಶೀರ್ವಾದ ಮಾಡಿರ್ತಕ್ಕಂಥ ಶಿಕ್ಷಕರು. ಅವ್ರ ಎಲೆಕ್ಷನ್ ಟೈಮಲ್ಲಿ ನಾವು ನೋಡಿದಾಗ ಎಲ್ಲ ಕಡೆಗೂ ಇಲ್ಲ ನಾವು ಡಿಸೈಡ್ ಮಾಡಿಬಿಟ್ಟಿದ್ದೀವಿ ಅನ್ನೋ ಉತ್ತರ ನಮ್ಗೆ ಸಿಗ್ತಾಯಿತ್ತು. ಅವರು ಸಹ ಇವತ್ತು ಈ ವೇದಿಕೆಯಲ್ಲಿದ್ದಾರೆ. ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಕಡದಾಳ್ ಗೋಪಾಲಣ್ಣನವರು, ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ರಶ್ಮಿ ರಾಮೇಗೌಡರು ಮತ್ತು ಯೂತ್ ಅಧ್ಯಕ್ಷರಾದಂತಹ ಮಧು ಅವರು, ಕರುಣಾಮೂರ್ತಿಯವರು, ಚಂದ್ರಣ್ಣವರು, ನಮ್ಮ ಲಾಯರ್ ಲೋಕೇಶ್ ಅವರು, ತುಂಬ ದಿವಸದ ನಂತರ ಮತ್ತವ್ರನ್ನ ನಾವು ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿದ್ದಾರೆ ಅಂತ ಬಂದವರು ಸಹ ಇವತ್ತು ಈ ವೇದಿಕೆಯಲ್ಲಿ ಹಂಚ್ಕೊಂಡಿದ್ದಾರೆ. ನಮ್ಮ ಆನಂದ್ ಅವರು ಎಲ್ಲ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ನಮ್ಮ ಗೌಡ್ನ ಲಾಯರು ಚಂದ್ರಣ್ಣ ಎಲ್ಲರ ಬಗುರ್ಗಿನ ಸಮಸ್ಯೆಗಳಿಗೆ ಎಲ್ಲ ಎದೆ ಕೊಟ್ಟು ಲಾಯರ್ನ ನಾವು ಯಾರ ಸಮಸ್ಯೆ ಬಂದರೆ ಕೇಸ್ ಇದ್ದರೆ ಅವ್ರ ಹತ್ರನೇ ಕಳಿಸಿರ್ತೀವಿ. ಎಲ್ಲರಿಗೂ ಎದೆ ಕೊಟ್ಟು ನಿಂತ್ಕೊಂಡು ರೈತರ ಪರವಾಗಿ ಕೋರ್ಟಲ್ಲಿ ವಾದ ಮಾಡ್ತಾಯಿದ್ದಾರೆ. ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ JDS ಪಕ್ಷದ ಎಲ್ಲ ನನ್ನ ಆತ್ಮೀಯ ಪ್ರಮುಖರೇ, ಮುಖಂಡರೇ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತರೆ, ತಾವೆಲ್ಲರೂ ಇಲ್ಲಿ ಬಂದಿರತಕ್ಕಂಥದ್ದು ಬಹುಶಃ ತಮ್ಮನ್ನು ಯಾರೂ ಇಲ್ಲಿ ಪೇಮೆಂಟ್ ಕೊಟ್ಟಂತೂ ಖಂಡಿತ ಕರ್ಕೊಂಬಂದಿಲ್ಲ. ನೀವೆಲ್ಲ ನಿಮ್ಮ ಒಂದು ಅಭಿಮಾನ, ಅಪ್ಪಾಜಿಗೌಡ್ರ ಒಂದು ಅಭಿಮಾನ, ಅಪ್ಪಾಜಿಗೌಡ್ರ ಹೆಸರು ಮತ್ತೆ ಚಲಾವಣೆಯಲ್ಲಿ ತರಬೇಕು ಅನ್ನೋ ಒಂದು ಅಭಿಮಾನ ನಿಮ್ಮನ್ನು ಇವತ್ತಿ ವೇದಿಕೆ ಕರ್ಕೊಂಡು ಬಂದಿದೆ ಅಂತ ಹೇಳಿದರೆ ಸುಳ್ಳಲ್ಲ. ಆಗಲೇ ಗೌಡ್ರು ಹೇಳ್ತಾಯಿದ್ರು, ಭಾಳಷ್ಟು ಜನ ಮನೆಯಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾರೆ, ಹೊರಗಡೆ ಬರೋಕ್ಕಾಗ್ತಿಲ್ಲ. ಅದು ಘಟನೆಗಳು ಬಹಳಷ್ಟು ನಡೆದಿದೆ. ಭಾಳಷ್ಟು ಜನ ಹೇಳ್ತಿದ್ರು ಇಲ್ಲ ಈ ರೀತಿ ಇರಲಿಲ್ಲ, ಈಗಿರ್ತಕ್ಕಂಥ ಶಾಸಕರು ನಮ್ಮ ಸುರೇಶ್ ಗೌಡ್ರೆ ಹಂಚ್ಕೊಳ್ತಾ ಇದ್ರು ಬೆಳಗ್ಗೆ, ಈಗಿರ್ತಕ್ಕಂಥ ಶಾಸಕರು ಈ ರೀತಿ ಇರಲಿಲ್ಲ, ನಾವು 2008 ಒಟ್ಟಿಗೆ ಇದ್ವಿ, ಈಗಿನ ಅವರ ಬಿಹೇವಿಯರ್ಸೇ ಬದಲಾವಣೆ ಆಗಿದೆ, ಮನೇಲಿದ್ದವರೆಲ್ಲ ಶಾಸಕರಾದಾಗ ಅದು ಆಗೋದು ಸಹಜನೇ. ಆ ನಿಟ್ಟಿನಲ್ಲಿ ನಮ್ಮ ಭದ್ರಾವತಿ ಸಾಗ್ತಾ ಇದೆ. ಮುಂದಿನ ದಿನದಲ್ಲಿ ತಾವೆಲ್ಲ ಒಂದು ಒಳ್ಳೆಯ ತೀರ್ಮಾನ ತೆಗೆದುಕೊಂಡು ಯಾವುದೇ ಹೆದರಿಕೆಗೆ ಬೆದರಿಕೆಗೆ ಹೆದರದೆ ತಾವೆಲ್ಲ ಗಟ್ಟಿಯಾಗಿ ಧೈರ್ಯವಾಗಿ ಶಾರದಕ್ಕರ ಜೊತೆ ನಿಂತ್ಕೊಳ್ತೀರಾ ಅನ್ನೋ ನಂಬಿಕೆ ನನಗಿದೆ. ಆ ರೀತಿಯ ಒಂದು ಹುಮ್ಮಸ್ಸು ನಿಮ್ಮೆಲ್ಲರ ಹತ್ರಲ್ಲಿ ತುಂಬಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ತಮ್ಮನ್ನೆಲ್ಲರನ್ನೂ ಅವಾಗವಾಗ ಮಾತಾಡಿಸ್ತಾ ಇರಬೇಕು, ಇಲ್ಲಾಂದರೆ ನಮ್ಮನ್ನು ನೆನಪಾರ್ಬಿಟ್ರು ಅಂದ್ಬಿಡ್ತೀರಿ ನೀವು, ಇಲ್ಲ ನೀವು ನಮ್ಮ ನೆನಪಾರ್ತೀರೋ ಅನ್ನೋ ಭಯ ನಮಗೂ ಇರುತ್ತೆ. ಹಾಗಾಗಿ ಯಾರನ್ನೂ ನೆನಪಾರೋದು ಬೇಡ. ನಾವೊಂದು ಗುರಿ ಇದೆ, ಆ ಗುರಿನ ತಲುಪಬೇಕು. 2028 ಮತ್ತೊಂದು ಸರಿ ಕುಮಾರಣ್ಣ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಆಸೆ ಎಲ್ರಿಗೂ ಇದೆ. ಈಗ ತಮ್ಗೆ ಗೊತ್ತಿರೋ ಹಾಗೆ ಕುಮಾರಣ್ಣ ನಮ್ಮ ಅದೃಷ್ಟನೋ ಏನೋ ಗೊತ್ತಿಲ್ಲ, ನಮ್ಮ ಭದ್ರಾವತಿಯ ಜನತೆಯ ಅದೃಷ್ಟನೋ ಏನೋ ಗೊತ್ತಿಲ್ಲ, ಅವರು ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿ ಅವರ ಜೊತೆಗೆ ಅಲ್ಲಿ MP ಮಂಡ್ಯದ ಜನತೆ MP ಆಯ್ಕೆ ಮಾಡಿ ಅವ್ರನ್ನ ಕಳಿಸ್ಕೊಟ್ಟ ನಂತರ ಅಲ್ಲಿ ಅವರು ಒಳ್ಳೆಯ ಒಂದು ಪೋರ್ಟ್ಫೋಲಿಯೋಗೆ ಸಿಕ್ತು. ಬಹುಶಃ ನಮ್ಮ ಭದ್ರಾವತಿಯಲ್ಲಿ ತುಕ್ಕು ಹಿಡಿದಿರ್ತಕ್ಕಂತಹ ಒಂದು ಇದಕ್ಕೆ ಪುನರ್ಜನ್ಮ ಕೊಡ್ತಕ್ಕಂಥ ಒಂದು ಅವಕಾಶ ಭಗವಂತ ಅವರಿಗೆ ಕಲ್ಪಿಸ್ಕೊಟ್ಟ. ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಕಾಯ್ತಾ ಇದ್ದೀವಿ. ಸಿಕ್ಕಾಗೆಲ್ಲ VSL ಬಗ್ಗೆ ಏನಾಯ್ತಣ್ಣ ಅಂತ ನಾವು ಕೇಳ್ತಾನೆ ಇರ್ತೀವಿ. ಶಾರದಮ್ಮವ್ರು ಬಹುಶಃ ಈ ವಿಚಾರವಾಗಿ 2-3 ಸಲ ಡೆಲ್ಲಿಗೂ ಸಹ ಅವ್ರ ಹತ್ರ ಹೋಗಿ ಭೇಟಿಯಾಗಿ ಅವ್ರು ನೆನಪು ಮಾಡ್ತಕ್ಕಂಥ ಕೆಲಸ ಅವರು ಈ ನಿಮ್ಮ ನಾಯಕಿಯಾಗಿ ಅವರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಅತಿ ಶೀಘ್ರದಲ್ಲಿ ಅದನ್ನು ಒಂದು ಬಗೆಹರಿಯುತ್ತೆ ಅವ್ರ ನಿಟ್ಟಿನಲ್ಲಿ. ಹಿಂದೆ ಮಾಜಿ ಪ್ರಧಾನಿಗಳು ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ ಪುನರ್ಜನ್ಮ ಕೊಟ್ಟಿದ್ರು. ಇವತ್ತು ಮತ್ತೆ ಪುನಃ ಅವರ ಮಗನಿಗೆ ಅದು ಅವಕಾಶ ಭಗವಂತ ಕಲ್ಪಿಸ್ಕೊಟ್ಟಿದ್ದಾನೆ ಅಂದರೆ ನಾವ್ಯಾರೂ ಅಲ್ಲ, ಭಗವಂತ ಒಬ್ಬ ಮೇಲೆ ಇರ್ತಾನೆ ತೀರ್ಮಾನ ಮಾಡೋನು.
ಯಾವಾಗ ಯಾವಾಗ ಕಾಲಕ್ಕೆ ಏನು ಆಗಬೇಕು ಅನ್ನೋದನ್ನು ಆ ನಿಟ್ಟಿನಲ್ಲಿ ಇವತ್ತು ಖಂಡಿತ VSLಗೆ ಪುನರ್ಜನ್ಮ ಸಿಗುತ್ತೆ. ತಾವೆಲ್ಲ ಇವತ್ತೇನು ಬಂದಿದ್ದೀರಾ, ತಮ್ಮೆಲ್ಲರ ಈ ಆತ್ಮೀಯತೆಗೆ ತಾವೆಲ್ಲ ಬಂದಿರತಕ್ಕಂಥದ್ದಕ್ಕೆ ತಮಗೆಲ್ರಿಗೂ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಡೋದಕ್ಕೆ ಶ್ರಮ ಪಟ್ಟಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಪ್ರಮುಖರಿಗೂ ಹಿರಿಯರಿಗೂ ಮುಖಂಡರಿಗೂ ಧನ್ಯವಾದಗಳನ್ನ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದಂತಹ ಮಾತು ಹೃದಯ ಆಗಿರುವಂತಹ ಶಾರದಾ ಪೂರ್ಣನಾಯಕರವರಿಗೆ ಪಕ್ಷದ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೇವೆ ಬಂಧುಗಳೇ. ಈಗ ಕಡದಾಳ್ ಗೋಪಾಲ್ಗೌಡರು ಹೇಳಿದ್ದಾರೆ, ನಾವು ಯಾರು ಮುಖಂಡರು ಮಾತಾಡಲ್ಲ, ನಮ್ಮೆಲ್ಲರ ಪರವಾಗಿ 6 ಜಿಲ್ಲೆಗೆ ಪ್ರತಿನಿಧಿಸುವಂಥ MLC ಭೋಜೇಗೌಡರು ಮಾತಾಡ್ಬಿಟ್ರೆ ನಾವು ಯಾರು ಮಾತಾಡಲ್ಲ ಅಂತ ಹೇಳಿದ್ದಾರೆ. ದಯಮಾಡಿ ಭೋಜೇಗೌಡರು ಮಾತಾಡಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.